ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಗಾಯಾಳು ಮಹದೇವಪ್ಪ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವರು. ಅದರ ನಂತರ ಮಾತಾಡಿದ್ದಾರೆ. ಕಂಡಕ್ಟರ್ ಆರೋಗ್ಯ ಸ್ಥಿರವಾಗಿದೆ, ಏನೂ ತೊಂದರೆ ಇಲ್ಲ. ಪೋಕ್ಸೋ ಕೇಸ್ ಹಾಕಿರೋದಕ್ಕೆ ಚಿಂತೆಗೀಡಾಗಿದ್ದಾರೆ. ಯುವತಿ ಸುಳ್ಳು ಕೇಸ್ ಕೊಟ್ಟಿದ್ದಾರೆ, ತನಿಖೆ ನಡೀತಾ ಇದೆ. ಪೊಲೀಸರು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಬೇಕಿತ್ತು. 65 ವರ್ಷಗಳಿಂದ ನೌಕರರ ಮೇಲೆ ಈ ರೀತಿ ದೂರು ಬಂದಿಲ್ಲ. ಗೃಹ ಸಚಿವರ ಜೊತೆ ಪೋಕ್ಸೋ ಕೇಸ್ ಬಗ್ಗೆ ಮಾತಾಡ್ತೇನೆ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. ಗಾಯಾಳು ಮಹದೇವಪ್ಪ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವರು. ಸ್ಥಿರವಾಗಿದೆ, ಏನು ತೊಂದರೆ ಏನಿಲ್ಲ. ಇನ್ನೊಂದು 1 or 2 ಡೇಸ್ ಹಾಸ್ಪಿಟಲ್ ಇಟ್ಕೊಂಡು ಮನೆಗೆ ಕಳಿಸ್ತಾರೆ. ಆಮೇಲೆ ನಮ್ಮ MD ಅವರು ಮತ್ತು ನಮ್ಮ ಲೋಕಲ್ ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಅವ್ರಿಗೆ ಮಹದೇವ್ಗೆ ಏನಾಗಿದೆ ಅಂದರೆ, ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ, ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ. ಆಮೇಲೆ ನಮ್ಮ MD ಅವರು ಕಮಿಷನರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಬೇಕಂತ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ. ಸರ್, ಏನಾಗಿದೆ, CBT ಸುಳೆಬಾವಿ ಬಸ್ನಲ್ಲಿ ಶುಕ್ರವಾರ ನಡೆದಾಡಲಿಕ್ಕೆ ಜಾಗ ಇರಲ್ಲ. ಅಂಥ ಟೈಮಲ್ಲಿ 90 ಜನ ಇದ್ದರು. ಪೊಸ್ಕೋ ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಪೊಲೀಸರು ಹತ್ರ ಬ್ಲಂಡರ್ ಮಾಡಿ ಅಂಡ್ ಪೊಲಿಟಿಕಲ್ ಪ್ರೆಷರ್ ಕಂಪ್ಲೇಂಟ್ ಮಾಡಿದ್ದಾರೆ ಪೊಸ್ಕೋ ಅಂತಿದೆ. ಈಗ ಏನೇ ಕಂಪ್ಲೇಂಟ್ ಮಾಡಲಿ, ತನಿಖೆ ಮಾಡ್ತಾರಲ್ಲ. ಸುಳ್ಳು ಕೇಸ್ ಹಾಕಬಾರ್ದಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿರಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗಿತ್ತು. ಆಮೇಲೆ ಆ ಬಸ್ಸಲ್ಲಿ ಆವತ್ತು 90 ಜನ ಇದ್ದರು. ಎಷ್ಟು? 90 ಜನ ಇದ್ದರು. ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ. ಆಮೇಲೆ ಇನ್ನೊಂದು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ. ಎಷ್ಟು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ. ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ. ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ. ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ರೀತಿ